ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ನಗರದಲ್ಲಿ ಯೂನಿಟೆಡ್ ಅಂದ್ಬಿಟ್ಟು ಒಂದು ಶಾಪ್ ಅನ್ನ, ಇದು ಮುಳಬಾಗಿಲು ಗಡಿ ಭಾಗ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ 54ನೇ ಬ್ರಾಂಚ್ ಆಗಿರ್ತದೆ ಮುಳಬಾಗಿಲು. ಅದರ ಜೊತೆಗೆ ನಮ್ಮ ರಾಜ್ಯದ ಅಲ್ಲ, ಹೊರ ರಾಜ್ಯದಲ್ಲಿ ಕೂಡ ಈ ಒಂದು ಮಳಿಗೆಯನ್ನ ಪ್ರಾರಂಭ ಆಗಿದೆ. ಎಲ್ಲ ಟೋಟಲ್ ಆಗಿ 400 ಬ್ರಾಂಚ್ಗಳನ್ನ ಹೊಂದಿರುವಂತಹ ಈ ಒಂದು ಯೂನಿಟೆಡ್ ನಮ್ಮ ಒಂದು ಬ್ರಾಂಚ್. ವಿಶೇಷವಾಗಿ ನಾವೊಂದು ಫ್ರಿಡ್ಜ್ ಆಗಿರ್ಬೋದು, ಒಂದು ಟಿವಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇ ಬೇಕಾದ್ರೂ ದೊಡ್ಡ ಮಟ್ಟದಲ್ಲಿ ನಮ್ಮ ಇಲ್ಲ ಕೋಲಾರ ಹೋಗ್ಬೇಕು, ಕೋಲಾರ ಸಿಕ್ಕಿಲ್ಲ ಅಂದ್ರೆ ನಾವು ಬೆಂಗಳೂರು ಹೋಗ್ಬೇಕಾಗುತ್ತೆ. ಇನ್ನು ಮುಂದೆ ಅದರ ಅಗತ್ಯವಿಲ್ಲ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ, ಮುಳಬಾಗಿಲು ನಗರದಲ್ಲೇ ನಮಗೆ ಮನೆಗೆ ಏನು ವಸ್ತುಗಳು ಬೇಕೋ ಎಲ್ಲವೂ ಕೂಡ ನಮ್ಮ ಮುಳಬಾಗಿಲು ನಗರದಲ್ಲೇ ಸಿಗ್ತದೆ. ನಿಜವಾಗ್ಲೂ ಕೂಡ ಈ ಒಂದು ದೊಡ್ಡ ಒಂದು ಮಳಿಗೆಯನ್ನ ಪ್ರಾರಂಭ ಮಾಡಿರೋದು ನಮ್ಗೆಲ್ಲರಿಗೂ ಕೂಡ, ನಮ್ಮ ಮುಳಬಾಗಿಲು ತಾಲೂಕಿನ ರೈತಾಪಿ ವರ್ಗದವ್ರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಈ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜ ಸೇವಕ ಆಗಿರುವಂತಹ ಲಕ್ಷ್ಮೀನಾರಾಯಣನ್ ಅವರು, ಮತ್ತೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ನ ಅಧ್ಯಕ್ಷರಾಗಿರುವಂತಹ ಅಮಾನಣ್ಣನವರು, ನಮ್ಮ ಬಾಲಾಜಣ್ಣನವರು, ವಿಶೇಷವಾಗಿ ನಮ್ಮ ಹರೀಶ್ ಸರ್ ಅವರು ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಲಿಕ್ಕೆ ತುಂಬಾ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ, ನೋಡಿ, ಒಂದು ಕೈಯಿಂದ ಚಪ್ಪಾಳೆ ತಟ್ಲಿಕ್ಕೆ ಆಗಲ್ಲ. ನಿಜವಾಗ್ಲೂ ಕೂಡ ಎರಡು ಕೈಯಿಂದ ಚಪ್ಪಾಳೆ ತಟ್ರೆ, ಎರಡು ಕೈಯಿಂದ ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾನು ಹರೀಶ್ ಅಣ್ಣ ಅವ್ರ ಜೊತೆಗೂಡಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಈ ಒಂದು ಅಂಗಡಿಯ ಮಾಲೀಕರು, ಅಂದ್ರೆ ಈ ಬಿಲ್ಡಿಂಗ್ ನ ಮಾಲೀಕರು ಅಮರಣ್ಣನವರು ನಿಜವಾಗ್ಲೂ ಕೂಡ ಬೇರೆ ಈ ಒಂದು ದೊಡ್ಡ ಒಂದು ಬಿಲ್ಡಿಂಗ್ ಗೆ 1.5 ಲಕ್ಷ 2 ಲಕ್ಷ ಒಂದು ಬಾಡಿಗೆನ ಹೇಳ್ತಾರೆ. ಆದ್ರೆ ವಿಶೇಷವಾಗಿ ನಮ್ಮ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಒಂದು ದೊಡ್ಡ ಬ್ರಾಂಚ್ ಅನ್ನ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅತಿ ಕಡಿಮೆ ದರದಲ್ಲಿ ಬಾಡಿಗೆಯನ್ನ ಕೂಡ ಹೇಳಿದ್ದಾರೆ. ಯಾಕೆಂದ್ರೆ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಆಸೆ ಇರಬೇಕು, ಆದ್ರೆ ಅತಿ ಆಸೆ ಇರಬಾರ್ದು. ಅದರಿಂದ ಈ ಒಂದು ಕಾರ್ಯಕ್ರಮ ತಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜಣ್ಣನವರು, ಮತ್ತೆ ಹಲವಾರು ಗಣ್ಯರು, ಮತ್ತೆ ಎನ್ಆರ್ ಸತ್ಯಣ್ಣನವರು, ಮತ್ತೆ ಎಲ್ಲರೂ ಕೂಡ ನಮ್ಮ ರಾಮಲಿಂಗಾರೆಡ್ಡಿಯವರು ಎಲ್ಲರೂ ಕೂಡ ಈ ಒಂದು ಅಂಗಡಿನ ಪ್ರಾರಂಭ ಮಾಡ್ಲಿಕ್ಕೆ ಎಲ್ಲ ಆಗಮಿಸಿ ಯಶಸ್ವಿಯನ್ನೇ ಮಾಡಿದ್ದಾರೆ. ಈ ಒಂದು ಸಂಸ್ಥೆಗೆ ನಮ್ಮ ಮುಳಬಾಗಿಲು ತಾಲೂಕಿನ ಜನರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಹೇಳುತ್ತಾ, ನಾವೆಲ್ಲರೂ ಕೂಡ ಒಮ್ಮೆ ಎಲ್ಲರೂ ಕೂಡ ಒಂದು ಯೂನಿಟೆಡ್ ನ ಒಂದು ಸಂಸ್ಥೆಯಲ್ಲಿ ಈ ಒಂದು ಅಂಗಡಿಗೆ ಭೇಟಿ ಕೊಟ್ಟು ತಮ್ಮ ಅಮೂಲ್ಯವಾದ ಆಶೀರ್ವಾದವನ್ನ ಕೊಟ್ಟಾಗ ಅವ್ರಿಗೆ ಇನ್ನೂ ಒಂದು ಶಕ್ತಿ ಬರ್ತದೆ, ಒಂದು ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ಆಗ್ಲಿ ಸಂದರ್ಭ ಹೇಳ್ತಾ, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಈ 3 ದಿನಗಳ ಕಾಲ ಅವರ ಒಂದು ಅಂಗಡಿಯನ್ನ ಎಲ್ಲ ಸಾರ್ವಜನಿಕರಿಗೆ ತಲುಪಿಸಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಎಲ್ಲರೂ ಕಷ್ಟಪಟ್ಟಿದ್ದಾರೆ. ನಮ್ಮ ಈ ಒಂದು ಸಂಸ್ಥೆಯ ಪರವಾಗಿ ಅವ್ರಿಗೂ ಧನ್ಯವಾದ ಹೇಳ್ತಾ, ಮಗದೊಮ್ಮೆ ಎಲ್ಲರೂ ನಮ್ಮ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಎಲ್ಲಾ ರೈತಾಪಿ ವರ್ಗದವರು ಮತ್ತೊಮ್ಮೆ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಸಮಸ್ಯೆಗೆ ಭೇಟಿ ಕೊಟ್ಟು, ಇದರ ಒಂದು ಅಡ್ರೆಸ್ ಬಂದ್ಬಿಟ್ಟು ನಮ್ಮ ಪಕ್ಕದಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದೆ, ಮುಂದುಗಡೆ ಪ್ರಥಮ ದರ್ಜೆ ಕಾಲೇಜ್ ಇದೆ, ಅದ್ರ ಪಕ್ಕದಲ್ಲಿ ನಮ್ಮ SBI ಬ್ಯಾಂಕ್ ಇದೆ, ಇಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಎಲ್ಲರೂ ಕೂಡ ಈ ಒಂದು ಅಂಗಡಿಗೆ ಭೇಟಿ ಕೊಟ್ಟು ತಮ್ಮ ಅಮೂಲ್ಯವಾದ ಆಶೀರ್ವಾದನ ಕೊಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ MD ಸಾಹೇಬ್ ಇಬ್ರು ಬಂದಿದ್ರು. ನಮ್ಮ ಕರ್ನಾಟಕದ MD ಸಾಹೇಬರು ಮತ್ತೆ ತಮಿಳುನಾಡಿನ MD ಸಾಹೇಬ್ ಇಬ್ರು ಕೂಡ ಬಂದು ಉದ್ಘಾಟನೆ ಮಾಡಿದ್ರು. ತುಂಬಾ ಖುಷಿಯಿಂದ ನಗನಗುತ್ತಾ ಅವ್ರಿಗೊಂದು ಇಷ್ಟೊಂದು ಕಡೆ ನಾವು ಬ್ರಾಂಚ್ಗಳನ್ನ ಓಪನ್ ಮಾಡಿದ್ವಿ, ಪ್ರಾರಂಭ ಮಾಡಿದೀವಿ. ಆದ್ರೂ ಕೂಡ ಈ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಆಕರ್ಷಣಕ ರೀತಿಯಲ್ಲಿ, ಒಂದು ಜನರ ಮಾತಾಡೋ ರೀತಿಯಲ್ಲಿ ಆಗ್ಲಿ, ಜನರ ಬರೋ ರೀತಿ ಆಗ್ಲಿ, ನಿಜವಾಗ್ಲೂ ಬೆಳಗಿನ ಎಷ್ಟು ರಶ್ ಇತ್ತು ಅಂದ್ರೆ ತುಂಬಾ ರಶ್ ಇತ್ತು. ಬಂದು ಖುಷಿ ಪಟ್ಟು ಆ ಒಂದು ಮಾಲೀಕರು, ಅವ್ರಿಗೆ ಸಂತೋಷ ಆಯ್ತು. ಅವ್ರಿಗೂ ಕೂಡ ಆ ಭಗವಂತ ಕೂಡುಮಲೆ ಗಣಪತಿ ಆಶೀರ್ವಾದ, ಬಾಬಾ ಹೈದರ ಸಪ್ತರ್ ಗುರುಗಳ ಆಶೀರ್ವಾದ ಎಲ್ಲರಿಗೂ ಅವ್ರಿಗೆಲ್ಲರೂ ಸದಾ ಇರ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಒಂದು ಬ್ರಾಂಚ್ಗಳನ್ನ ಪ್ರಾರಂಭ ಮಾಡ್ಲಿ ಅಂತ ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ನಮ್ಮ ಕೊಂಡ್ರಾಜನಹಳ್ಳಿ ಮಂಜಮ್ಮ ನಮ್ಮ ಮೇಡಮ್ ಅವ್ರಿಗೆ, ನಮ್ಮ ಆಂಕರಿಂಗ್ ಮೇಡಮ್ ಅವ್ರು ಹೇಳಿದ ತಕ್ಷಣ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೂ ಹೃತ್ಪೂರ್ವಕ ಹೇಳ್ತಾ, ಹರೀಶನ್ ಅವ್ರಿಗೆ ಮತ್ತೆ ಇಲ್ಲಿ ಒಂದು ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಮ ಮುಳಬಾಗಿಲು ತಾಲೂಕಿನ ಜನರೇ, ಮುಳಬಾಗಿಲು ತಾಲೂಕಿನ ಜನರು ಇಲ್ಲಿ
ಒಂದು ಹುಡುಗರು ಕೆಲಸ ಮಾಡ್ತಿದ್ದಾರೆ. 10-15 ಜನ ಹುಡುಗರಿಗೆ ಈ ಒಂದು ಕೆಲಸ ಕೊಟ್ಟಿದೆ ಈ ಬ್ರಾಂಚ್. ಒಳ್ಳೇದಾಗ್ಲಿ ಈ ಸಂದರ್ಭ ಹೇಳ್ತಾ ನನ್ನ ಈ 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಈ ಸಿಬ್ಬಂದಿ ವರ್ಗದವ್ರಿಗೆ ಮತ್ತೆ ಎಲ್ಲರಿಗೂ ಕೂಡ, ಹರೀಶ್ ಅವ್ರಿಗೆ, ನಮ್ಮ ಬಹಳ ಜನ ಅವ್ರಿಗೆ ಎಲ್ಲರಿಗೂ ಹೃತ್ಪೂರ್ವಕ ನಮ್ಮ ಸಾಯಿ ಅವ್ರಿಗೆ, ಇಲ್ಲಿ ಬ್ರಾಂಚ್ ಇನ್ಚಾರ್ಜ್ ಮ್ಯಾನೇಜರ್ ಆಗಿದ್ದಾರೆ ಸಾಯಿ ಅವ್ರಿಗೆ, ಇಲ್ಲಿನ ಎಲ್ಲಾ ಏನ್ ಬರ್ತಾರೆ ಎಲ್ರಿಗೂ ಕೂಡ ಒಂದು ನಗನಗತ ಕರ್ಕೊಂಡು ಅವ್ರಿಗೆ ಏನ್ ಬೇಕು ಎತ್ತಬೇಕು ಕೇಳಿ ತಮ್ಮನ್ನ ಒಳ್ಳೆ ಮಾತುಗಳೆಲ್ಲ ಈ ಒಂದು ಪ್ರಾರಂಭ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊತಾ ನನ್ನ 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ತಾರೆ. ಎಲ್ಲರಿಗೂ ಕೂಡ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅಮಾನಲ್ಲ ಹೇಳಿದ ತಕ್ಷಣ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ನಮ್ಮ ಲಕ್ಷ್ಮೀನಾರಾಯಣ ಅವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.